ಅಣ್ಣಾಮಲೈ ಒಂದು ಕಾಲದ ಖಡಕ್ ಕಾಪ್, ಕರ್ನಾಟಕದಲ್ಲಿ ಸಿಂಗಂ ಅಂತಲೇ ಫೇಮಸ್ ಆಗಿದ್ದಂಥವ್ರು. ರಾಜಕೀಯದಲ್ಲಿ ಸೇವೆ ಸಲ್ಲುವ ಮಹತ್ವಾಕಾಂಕ್ಷೆಯಿಂದ IPS ಹುದ್ದೆಗೆ ರಾಜೀನಾಮೆ ನೀಡಿ ತಮಿಳುನಾಡಿನ ರಾಜಕೀಯದ ಅಗ್ನಿ ಪರೀಕ್ಷೆಗಿಳಿದ್ರು. ಬಿಜೆಪಿ ಸೇರ್ಪಡೆಯಾಗಿ ಊರೂರನ್ನ ಸುತ್ತಿದ್ರು, ಹೋರಾಟ ಮಾಡಿದ್ರು, ನನ್ನ ಮಣ್ಣು ನನ್ನ ಜನ ಅಂತ ಪಾದಯಾತ್ರೆಯನ್ನ ಕೂಡ ಮಾಡಿದ್ರು. ಮತ ಪ್ರಮಾಣ ಕೂಡ ಹೆಚ್ಚಾಯ್ತೆ ಹೊರತು ವಿಜಯಲಕ್ಷ್ಮಿ ಮಾತ್ರ ಒಲಿಲೇ ಇಲ್ಲ. ಆದ್ರೀಗ ಬಿಜೆಪಿಯಿಂದಲೇ ಹೊರಬರುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ರು ಅಣ್ಣಾಮಲೈ. ಕೆಳಗಿಳಿಸಲಾಯಿತು, ಅವ್ರು ಇಳಿಲಿಲ್ಲ, ಅವ್ರನ್ನ ಕೆಳಗಿಳಿಸಲಾಯಿತು. 2026ರಲ್ಲಿ ವಿಧಾನಸಭೆ ಚುನಾವಣೆಗೂ ಕೂಡ ಟಿಕೆಟೇ ಕೊಡಲಿಲ್ಲ. ಅಲ್ಲದೆ ಪಕ್ಷದ ಎಲ್ಲ ಜವಾಬ್ದಾರಿಗಳಿಂದ ಹೊರ ಬಂದಿದ್ರು. ಆದ್ರೀಗ ಬಿಜೆಪಿಗೆ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಚರ್ಚೆಗಳು ತೀವ್ರವಾಗ್ತಾ ಇದೆ. ಈ ಬೆನ್ನಲ್ಲೇ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ಹಿರಿಯ ನಾಯಕ BL ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ. ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕೆಲ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಆದರೆ ರಾಜೀನಾಮೆ ನೀಡಿರೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇದುವರೆಗೂ ಸಿಕ್ಕಿಲ್ಲ. ಇನ್ನು ಅಣ್ಣಾಮಲೈ ಉಳಿಸ್ಕೊಳ್ಳಿಕ್ಕೆ ಸರ್ಕಸ್ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲೇ ಅಣ್ಣಾಮಲೈ ಉಳಿಸ್ಕೊಳ್ಳಿಕ್ಕೆ ಬಿಜೆಪಿ ಕಾರ್ಯಕರ್ತರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಕ್ಷವನ್ನ ಕಟ್ಟದಂತ ವ್ಯಕ್ತಿ ಪಾದಯಾತ್ರೆಯನ್ನ ಮಾಡಿದ್ರು. ರಾಜ್ಯಸಭೆಗೆ ಆಯ್ಕೆ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಹುದ್ದೆ ನೀಡುವಂತ ಆಫರ್ ಅನ್ನ ಕೊಡಲಾಗಿದಂತೆ. ಆದ್ರೆ ಎರಡೂ ಪ್ರಸ್ತಾವನೆಯನ್ನ ಅಣ್ಣಾಮಲೈ ನಿರಾಕರಿಸಿರುವಂತ ಮಾಹಿತಿ ಇದೆ. ತಮಿಳುನಾಡು ಬಿಜೆಪಿ ಆಂತರಿಕ ಕಲಹ ಸರಿಪಡಿಸುವುದಾಗಿ ಭರವಸೆಯನ್ನ ಕೊಡಲಾಗಿದೆಯಂತೆ. ತಕ್ಷಣವೇ ದಿಲ್ಲಿಗೆ ಬರುವಂತೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನೈನಾರ್ ನಾಗೇಂದ್ರನ್ಗೆ ಸೂಚನೆ ನೀಡಿರುವಂಥದ್ದು ಬಿಜೆಪಿ ನಾಯಕರು. ಮತ್ತೆ ಅಣ್ಣಾಮಲೈಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನ ಚರ್ಚೆ ನಡೀತಾ ಇದೆ. ಕೊಡ್ತಾರಾ ಗೊತ್ತಿಲ್ಲ, ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಬಿಜೆಪಿ ತೊರೆದಂತ ಬಳಿಕ ಅಣ್ಣಾಮಲೈ ಹೊಸ ಪಕ್ಷವನ್ನ ಸ್ಥಾಪಿಸಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ತಮಿಳುನಾಡಿನಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಅಣ್ಣಾಮಲೈ ಹುಟ್ಟುಹಬ್ಬದ ಪ್ರಯುಕ್ತ ಕೊಯಮತ್ತೂರಿನ ಬೆಂಬಲಿಗರು ಹಾಕಿರುವಂಥ ಪೋಸ್ಟರ್ಗಳು ಹೊಸ ಪಕ್ಷ ಸ್ಥಾಪನೆಯ ಊಹಾಪೋಹಗಳಿಗೆ ರೆಕ್ಕೆ ಪುಕ್ಕವನ್ನ ಕೊಡ್ತಾರೆ. ಪೋಸ್ಟರ್ಗಳಲ್ಲಿ ತಮ್ಮ ನಾಯಕ ಬನ್ನಿ ಮತ್ತು ನಮ್ಮನ್ನ ಮುನ್ನಡೆಸಿ ಎಂಬ ಘೋಷಣೆಗಳನ್ನು ಹೊಂದಿದ್ದು ನಗರದ ಪ್ರಮುಖ ಸ್ಥಳಗಳಲ್ಲಿ ಕಾಣಿಸಿಕೊಂಡಿದೆ. ಅಲ್ಲದೆ ಇದನ್ನ ಅಣ್ಣಾಮಲೈ ಶಕ್ತಿ ಪ್ರದರ್ಶನವೆಂದೇ ಹೇಳಲಾಗ್ತಾ ಇದೆ. ಅಣ್ಣಾಮಲೈ ರಾಜಕೀಯ ಹಾದಿ ಅಂತ ನೋಡ್ತಾ ಹೋದಾದ್ರೆ ಅಣ್ಣಾಮಲೈ 2020ರಲ್ಲಿ ಬಿಜೆಪಿಗೆ ಸೇರಿದ್ರು. 2021ರಿಂದ 25ರವರೆಗೂ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂಥವರು. ರಾಜ್ಯಾಧ್ಯಕ್ಷರಾಗಿದ್ದಂಥ ಟೈಮ್ನಲ್ಲಿ ತಮಿಳುನಾಡಿನಾದ್ಯಂತ ಪಾದಯಾತ್ರೆ ಮಾಡಿದ್ರು. ಮೊದಲ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾರೆ. 2021ರಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ. ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದು AIADMK ಒತ್ತಡದಿಂದ ರಾಜೀನಾಮೆಯನ್ನು ಕೊಡುವಂಥದ್ದು. ಬಿಜೆಪಿ ಅದಕ್ಕೆ ಬಗ್ಗಿದಂಥ ಹಿನ್ನೆಲೆಯಲ್ಲಿ 2026ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಲಿಲ್ಲ. ಬಿಕಾಸ್ ಪಕ್ಷ ಟಿಕೆಟ್ ಅನ್ನ ಕೊಡಲಿಲ್ಲ. ಅದಾದ್ಮೇಲೆ 2024ರ ಲೋಕಸಭೆ ಎಲೆಕ್ಷನ್ ನಡೀತಲ್ಲ, ಅವ್ರು ನಿಂತ್ಕೊಂಡಿರ್ತಾರೆ ಕೊಯಂಬತ್ತೂರಿಂದ, ಅಲ್ಲಿ ಸೋಲಾಗ್ಬಿಡುತ್ತೆ ಅವರಿಗೆ. ಇನ್ನ ಪಕ್ಷ ತೊರಿತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಆದರೆ ಬಿಜೆಪಿ ನಿರಾಕರಣೆ ಮಾಡಿದೆ. ಈಗ ಟಾಪ್ 80 ನೋಡ್ತಾ ಹೋಗೋಣ. ಈಗ ರಾಜ್ಯ, ರಾಷ್ಟ್ರ, ದೇಶ, ವಿದೇಶಗಳ ಇತರ ಪ್ರಮುಖ ಸುದ್ದಿಗಳು. ರಾಜ್ಯದ ನೂತನ CM ಆಗಿ DK ಶಿವಕುಮಾರ್ ನಾಳೆ ಪದಗ್ರಹಣ ಮಾಡಲಿದ್ದಾರೆ. ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗಾಗಲೇ ಭರದ ಸಿದ್ಧತೆಗಳು ನಡೀತಾ ಇದೆ. ಅಕ್ಕಪಕ್ಕದ ರಾಜ್ಯಗಳ CMಗಳಿಗೆ DKಶಿ ಆಹ್ವಾನ ಕೊಟ್ಟಿದ್ರು. ಈಗಾಗಲೇ ಕೇರಳಂ CM VD ಸತೀಶನ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. DK ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ನಾಳೆ DKಶಿ ಪದಗ್ರಹಣ ಮಾಡಲಿದ್ದು ಸಂಭ್ರಮಕ್ಕೆ ಹಲವರು ಗಣ್ಯರು ಸಾಕ್ಷಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳನ್ನ DK ಆಹ್ವಾನಿಸಿದ್ದು. ಮದುರೈಗೆ ತಳ್ಳಿದಂತ ನಿರ್ಮಲಾನಂದನಾಥ ಸ್ವಾಮೀಜಿ DK ಶಿವಕುಮಾರ್ ಪದಗ್ರಹಣ ಹಿನ್ನೆಲೆಯಲ್ಲಿ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದಂತ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿರುವಂತ ನಿರ್ಮಲಾನಂದನಾಥ ಶ್ರೀಗಳು ನಾಳೆ CM ಪದಗ್ರಹಣದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದರು. DK ಶಿವಕುಮಾರ್ ಅವರು ನಾಳೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಈ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ವ್ಯಂಗ್ಯವಾಡಿದ್ದು DK ಶಿವಕುಮಾರ್ ಸರ್ಕಾರದಿಂದ ಕೂಡ ಯಾವುದೇ ನಿರೀಕ್ಷೆಗಳಿಲ್ಲ ಅಂತ ಹೇಳ್ತಿದ್ದಾರೆ. 2 ವರ್ಷಗಳಲ್ಲಿ ಏನು ಮಾಡ್ತಾರೆ ನೋಡೋಣ ಅಂತ ಯತ್ನಾಳ್ ಹೇಳಿದ್ರೆ ಭ್ರಷ್ಟಾಚಾರ, ತುಷ್ಟೀಕರಣ ಜಾಸ್ತಿ ಆಗುತ್ತೆ ಅಂತ CT ರವಿ, ಆರ್ಗ ಜ್ಞಾನೇಂದ್ರ ಕಿಡಿಕಾರಿದರು. DK ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ವಿರುದ್ಧ CBI ಅಧಿಕಾರಿಗಳು 3 ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದು 3 ದೋಷಾರೋಪ ಪಟ್ಟಿಯಲ್ಲಿ ನಾಗೇಂದ್ರ ಪ್ರಮುಖ ಆರೋಪಿಯಾಗಿದ್ದಾರೆ. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಡೆದಿದ್ದಂಥ ಗಲಭೆ ಪ್ರಕರಣದ ಕೇಸ್ ಸರ್ಕಾರ ವಾಪಸ್ ಪಡೆದಿದ್ದಕ್ಕೆ ಬಿಜೆಪಿ ಸಿಡಿದಿದೆ. ಬಿಜೆಪಿ ನಿಯೋಗ ಗವರ್ನರ್ ಅವರನ್ನ ಭೇಟಿಯಾಗಿ ಕ್ರಿಮಿನಲ್ ಕೇಸ್ ವಾಪಸ್ ಪಡೆಯದಂತೆ ದೂರನ್ನ ಕೊಟ್ಟಿದ್ದಾರೆ. ಘಟನೆಗೆ ಕಾರಣಕರ್ತರಾದಂಥವರ ಮೇಲೆ ಕಾನೂನು ಕ್ರಮ ಆಗಬೇಕು, ಗಲಭೆ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಯಲಹಂಕ ಬಿಜೆಪಿ ಶಾಸಕ ವಿಶ್ವನಾಥ್ ಮತ್ತು ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಸುಧಾಕರ್ ನಡುವೆ ಸೈಲೆಂಟ್ ವಾರ್ ಶುರುವಾಗಿದೆ. ಸುದ್ದಿಗೋಷ್ಠಿಗೆ ಬಂದಂತ ಸುಧಾಕರ್ಗೆ ವಿಶ್ವನಾಥ್ ಬೆಂಬಲಿಗರು ತರಾಟೆಗೆ ತೆಗೆದುಕೊಂಡಿದ್ದು ವಿಶ್ವನಾಥ್ಗೆ ಆಹ್ವಾನ ಕೊಡದಿದ್ದಕ್ಕೆ ಕಿಡಿಕಾರಿದರು. ಹಣಕ್ಕಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ದಯಾನಂದ್ ರೆಡ್ಡಿ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಗೋಲ್ಡ್ ಕಾಯಿನ್ ಕ್ಲಬ್ನಿಂದ
ಮನೆಗೆ ಹೊರಟಿದ್ದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿ ಆಗಂತಕರು ಬೆದರಿಕೆ ಹಾಕಿದರಂತೆ. ನಂತರ 3 ಕೋಟಿಗೆ ಬೇಡಿಕೆ ಇಟ್ಟಂತ ಕಿಡ್ನಾಪರ್ಸ್ ದಯಾನಂದ್ ಅವರನ್ನ ಬಿಟ್ಟು ತಳ್ಳಿದ್ದು ಆನೇಕಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡರ್ ಕೊಲೆ ಪ್ರಕರಣದ ಸಂಬಂಧ ಶಿಕ್ಷೆ ಅಮಾನತು ಜಾಮೀನು ಕೋರಿ ವಿನಯ್ ಕುಲಕರ್ಣಿ ಅರ್ಜಿ ಸಲ್ಲಿಸಿದ್ರು. ಕುಲಕರ್ಣಿ ಪರ ವಕೀಲ 3 ಗಂಟೆಗಳ ವಾದ ಮಂಡನೆ ಬಳಿಕ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ.